ಎಲ್ಲರಿಗೂ ಒಂದು ಗುಡ್ ನ್ಯೂಸ್. ತಕ್ಷಣವೇ ಈ ಒಂದು ಕಾರ್ಡನ್ನು ಮಾಡಿಸುವ ಮುಖಾಂತರ ಸರ್ಕಾರದಿಂದ 10 ಲಕ್ಷದಿಂದ 15 ಲಕ್ಷದವರೆಗೂ ಕೂಡ ಸಹಾಯಧನವನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಒಂದು ಕಾರ್ಡನ್ನು ಮಾಡಿಸಿಕೊಳ್ಳಲು ಯಾರೆಲ್ಲ ಅರ್ಹರಾಗಿದ್ದಾರೆ ಮತ್ತು ಈ ಕಾರ್ಡನ್ನು ಪಡೆಯಲು ಅರ್ಜಿಯನ್ನು ಯಾವ ರೀತಿ ಹಾಕಬೇಕು, ಈ ಒಂದು ಕಾರ್ಡನ್ನು ಮಾಡಿಸುವ ಮುಖಾಂತರ ನಮಗೆ ಸಿಗುವಂತಹ ಪ್ರಯೋಜನಗಳು ಏನು, ಈ ಒಂದು ಕಾರ್ಡನ್ನು ಮಾಡಿಸಿಕೊಳ್ಳಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ಹೊಸದಾಗಿ ನಮ್ಮ ಪೇಜನ್ನು ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಪೇಜ್ಗೆ ಒಂದು ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಒಂದು ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಅನ್ನುವಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ಅನ್ನುವಂಥದ್ದು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಒಂದು ಯೋಜನೆಯಡಿ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಎಲ್ಲ ಜನರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಅದಕ್ಕಾಗಿ ಯಾರು ಕೂಡ ಈ ಒಂದು ಯೋಜನೆಯನ್ನು ಮಿಸ್ ಮಾಡ್ಕೋಬೇಡಿ. ಏಕೆಂತಂದರೆ ಇದು ನಿಮಗೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಯೋಜನೆಯಾಗಿದೆ. ಹಾಗಾದರೆ ಆ ಒಂದು ಯೋಜನೆಯ ಹೆಸರು ಯಾವುದು ಅಂತ ನೋಡೋದಾದರೆ ಅದುವೇ ನಮ್ಮ ನರೇಂದ್ರ ಮೋದಿಜಿಯವರು ತಂದಿರುವಂತಹ ಒಂದು ಯೋಜನೆಯಾಗಿರುವಂತಹ ಆಯುಷ್ಮಾನ್ ಯೋಜನೆಯಾಗಿದ್ದು, ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಯಾರೆಲ್ಲ ಮಾಡಿಸಿಕೊಳ್ತಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ 10 ಲಕ್ಷದಿಂದ 15 ಲಕ್ಷದವರೆಗೂ ಕೂಡ ಸಹಾಯಧನ ಅನ್ನೋಂಥದ್ದು ಸಿಗುವಂಥದ್ದು. ನಮ್ಮ ಕೇಂದ್ರ ಸರ್ಕಾರವು ಜನರಿಗಾಗಿ ಅನೇಕ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಅದೇ ರೀತಿ ಈ ಒಂದು ಆಯುಷ್ಮಾನ್ ಯೋಜನೆ ಮುಖಾಂತರ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಜನರಿಗೆ ಉಚಿತವಾದ ಒಂದು ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಆಯುಷ್ಮಾನ್ ಯೋಜನೆಯನ್ನು ನಮ್ಮ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸುವ ಮುಖಾಂತರ ಸರ್ಕಾರದಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಬಡವರು ಯಾವುದಾದ್ರೂ ಒಂದು ರೋಗಗಳು ಬಂದಾಗ ಅವರಿಗೆ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗೋದಿಲ್ಲ. ಏಕೆ ಅಂತಂದರೆ ಅವರಿಗೆ ಆಸ್ಪತ್ರೆಗೆ ತೋರಿಸಿಕೊಳ್ಳಲು ಹಣ ಅನ್ನುವಂಥದ್ದು ಇರೋದಿಲ್ಲ. ಇದರಿಂದಾಗಿ ತಮ್ಮ ಆರೋಗ್ಯವನ್ನು ಕ್ಷೇಮವಾಗಿ ಇಟ್ಟುಕೊಳ್ಳುವಲ್ಲಿ ಬಡವರಿಗೆ ಆಗೋದಿಲ್ಲ. ಏಕೆ ಅಂತಂದರೆ ಅವರ ಬಳಿ ಹಣ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಸರ್ಕಾರ ಅನ್ನುವಂಥದ್ದು ಇಂಥವರಿಗೆ ಸಹಾಯ ಮಾಡಬೇಕು. ಅಂದರೆ ಬಡವರು ಅವರು ಕೂಡ ಆರ್ಥಿಕವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಬೇಕು, ಅವರು ಕೂಡ ಆರೋಗ್ಯವಂತವಾಗಿ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಆಯುಷ್ಮಾನ್ ಯೋಜನೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಒಂದು ಯೋಜನೆಯಡಿ ಸರ್ಕಾರವು ನಿಮಗೆ 5 ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮಗೆ ತೋರಿಸಿಕೊಳ್ಳಲು ಸಹಾಯಧನವನ್ನು ಸರ್ಕಾರ ಅನ್ನುವಂಥದ್ದು ನೀಡ್ತಾ ಇದೆ. ಮೊದಲ ಬಾರಿಗೆ ಈ ಒಂದು ಆಯುಷ್ಮಾನ್ ಯೋಜನೆ ಅನ್ನುವಂಥದ್ದು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಅನ್ನುವಂಥದ್ದು ಸಹಾಯಧನವನ್ನು ನೀಡಲಾಗ್ತಾ ಇತ್ತು. ಆದರೆ ಇವಾಗ ಒಂದು ಗುಡ್ ನ್ಯೂಸ್ ಏನಂತಂದರೆ ಇವಾಗ 10 ಲಕ್ಷದಿಂದ 15 ಲಕ್ಷದವರೆಗೂ ಕೂಡ ಈ ಒಂದು ಯೋಜನೆ ಮುಖಾಂತರ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆಗಳಾಗಿರ್ಬೋದು ಮುಂತಾದ ಕಡೆಯಲ್ಲಿ ನೀವು ತೋರಿಸಿಕೊಳ್ಳಲು ಇವಾಗ 10ರಿಂದ 15 ಲಕ್ಷ ರೂಪಾಯಿಯನ್ನು ನೀಡ್ತೀವಿ ಅಂತ ಇವಾಗ ಒಂದು ಪೇಪರಲ್ಲೂ ಕೂಡ ಬಂದಿದೆ. ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ತಾರೆ ನೋಡಿ, ಇವಾಗ 5 ಲಕ್ಷವಲ್ಲ, ಇವಾಗ 10ರಿಂದ 15 ಲಕ್ಷದವರೆಗೂ ಕೂಡ ನೀವು ಆಸ್ಪತ್ರೆಗೆ ತೋರಿಸಿಕೊಳ್ಳಲು ಈ ಒಂದು ಯೋಜನೆಯಡಿ ಸಹಾಯಧನವನ್ನು ಪಡೆಯಬಹುದಾಗಿದೆ ಅಂತ ಈ ಒಂದು ಪೇಪರಲ್ಲಿ ತಿಳಿಸಿದ್ದಾರೆ. ಅಂದರೆ ಮೊದಲು ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿದವರಿಗೆ ಸರ್ಕಾರ ಅನ್ನುವಂಥದ್ದು ಆಸ್ಪತ್ರೆಗೆ ತೋರಿಸಿಕೊಳ್ಳಲು 5 ಲಕ್ಷ ರೂಪಾಯಿಯನ್ನು ಸಹಾಯಧನವನ್ನು ನೀಡ್ತಾ ಇತ್ತು. ಆದರೆ ಇವಾಗ 10 ಲಕ್ಷ ರೂಪಾಯಿಯನ್ನು ಏರಿಕೆಯನ್ನು ಮಾಡಿದೆ. ಸದ್ಯಕ್ಕೆ 5 ಲಕ್ಷ ರೂಪಾಯಿ ಅನ್ನುವಂಥದ್ದು ಮಾತ್ರ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಆದರೆ ನಾವು ಈ ಒಂದು ಯೋಜನೆಗೆ 10 ಲಕ್ಷ ರೂಪಾಯಿನ ಏರಿಕೆ ಮಾಡುವುದರಾಗಿ ಈ ಒಂದು ಪೇಪರಲ್ಲಿ ತಿಳಿಸಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಈ ಒಂದು ಪೇಪರಲ್ಲಿ ಇವಾಗ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಜನರು ತಕ್ಷಣವೇ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಕೊಳ್ಳಿ.
ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಕೊಳ್ತೀರ ನೋಡಿ, ನಿಮಗೆ ಸರ್ಕಾರನಂಥದ್ದು ಸಹಾಯಧನವನ್ನು ನೀಡಲಾಗುತ್ತೆ. ಅಂದರೆ ನೀವು ಹೊರಗಡೆ ತೋರಿಸಿದ್ರೆ ನಿಮಗೆ ಅಲ್ಲಿ ಉಚಿತವಾಗಿ ಸಿಗಲ್ಲ. ಬಟ್ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಯಾರು ಮಾಡಿಸ್ತಾರೆ ಅಂದರೆ ಬಡತನ ರೇಖೆಗಿಂತ ಯಾರು ಕಡಿಮೆ ಇರ್ತಾರೆ ನೋಡಿ, ಅವರಿಗೆ ಈ ಒಂದು ಸೌಲಭ್ಯ ಅನ್ನೋಂಥದ್ದು ಸಿಗುವಂಥದ್ದು. ಈ ಒಂದು ಯೋಜನೆಗೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಕೊಳ್ಬೋದಾಗಿದೆ. ಇವಾಗ ನಿಮಗೆ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸುವ ಮುಖಾಂತರ ಸಿಗುವಂತಹ ಪ್ರಯೋಜನಗಳೇನು ಅಂತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಹಾಗಾದರೆ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ನಾವು ಎಲ್ಲಿ ಮಾಡಿಸಬೇಕು ಮತ್ತು ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಕೊಳ್ಳಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ. ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋಂಥದ್ದು ಬೇಕಾಗುತ್ತೆ. ಅಂದರೆ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಯಾರು ಮಾಡಿಸ್ತಾ ಇರ್ತೀರ ನೋಡಿ, ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೀವು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಳ್ಬೋದಾಗಿದೆ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇನ್ನು ಎರಡನೇದಾಗಿ ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಲು. ಅದೇ ರೀತಿ ನೋಂದಾಯಿತ ಮೊಬೈಲ್ ಸಂಖ್ಯೆ, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ಸಂಖ್ಯೆ ಅನ್ನುವಂಥದ್ದು ಇಲ್ಲಿ ಬೇಕಾಗುತ್ತೆ. ಅಂದರೆ ಆ ಒಂದು ಮೊಬೈಲ್ ನಂಬರಿಗೆ OTP ಅನ್ನುವಂಥದ್ದು ಬರುತ್ತೆ. ಅದಕ್ಕೋಸ್ಕರ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಆ ನಂಬರನ್ನು ನೀವು ಈ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಕೊಡಬೇಕಾಗಿರುತ್ತೆ. ಇನ್ನು ಅದೇ ರೀತಿ ನಿಮ್ಮ ಒಂದು ಫೋಟೋ ಅನ್ನೋದು ಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಅಳತೆ ಇರುವಂತಹ ಒಂದು ಫೋಟೋ ಅನ್ನುವಂಥದ್ದು ಈ ಒಂದು ಆಯುಷ್ಮಾನ್ ಕಾರ್ಡು ಮಾಡಿಸುವಂಥ ಸಂದರ್ಭದಲ್ಲಿ ಫೋಟೋ ಅನ್ನುವಂಥದ್ದು ಕೊಡಬೇಕಾಗುತ್ತೆ. ಹೀಗೆ ವಿವಿಧ ಮುಂತಾದ ದಾಖಲೆಗಳನ್ನು ನೀವು ತಗೊಂಡ್ಬಿಟ್ಟು ಈ ಒಂದು ಆಯುಷ್ಮಾನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ಒಂದು ಆಯುಷ್ಮಾನ್ ಕಾರ್ಡಿಗೆ ನೀವು ಅರ್ಜಿ ಸಲ್ಲಿಸಿದ 15 ದಿನಗಳ ನಂತರದಲ್ಲಿ ನಿಮಗೆ ಆಯುಷ್ಮಾನ್ ಕಾರ್ಡ್ ಅನ್ನುವಂಥದ್ದು ಸಿಗುವಂಥದ್ದು. ಇನ್ನು ಈ ಒಂದು ಆಯುಷ್ಮಾನ್ ಕಾರ್ಡನ್ನು ನೀವು ಎಲ್ಲಿ ಮಾಡಿಸಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿಬಿಟ್ಟು ಈ ಒಂದು ಆಯುಷ್ಮಾನ್ ಕಾರ್ಡನ್ನು ನೀವು ಪಡೆಯಬಹುದಾಗಿದೆ. ಅಂದರೆ ಅಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ಅಲ್ಲಿ ನಿಮಗೆ ಆಯುಷ್ಮಾನ್ ಕಾರ್ಡನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಅಥವಾ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು, ಹೀಗೆ ಮುಂತಾದ ಕಡೆಯಲ್ಲಿ ಈ ಒಂದು ಕಾರ್ಡನ್ನು ಮಾಡಿಸಬಹುದಾಗಿದೆ. ಈ ರೀತಿಯಾಗಿ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸುವ ಮುಖಾಂತರ ನೀವು ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಅಂತ ಈ ಒಂದು ಯೋಜನೆ ಮುಖಾಂತರ ನಾವು ಪಡೆದುಕೊಳ್ಳಬಹುದಾಗಿದೆ. ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿದೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್ಗಳನ್ನ ಈ ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜ್ನ ಫಾಲೋ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.